TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾವೇರಿ ಇವರ ವತಿಯಿಂದ ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದ ಪ್ರವಾಸಿ ಮಂದಿರ ಹಾಗೂ ಜಲಜೀವನ ಮಷಿನ್ ಮನೆ ಮನೆಗೆ ಗಂಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಶಿಗ್ಗಾವಿ ಸವನೂರು ಕ್ಷೇತ್ರದ ಶಾಸಕ ಬಸವರಾಜ ಬೊಮ್ಮಾಯಿ ಹಾಗೂ ಕಲ್ಲಿದ್ದಲು ಕೇಂದ್ರದ ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಯ ಸಚಿವ ಪ್ರಹ್ಲಾದ್ ಜೋಶಿ ತಡಸ್ ಗ್ರಾಮಕ್ಕೆ ಆಗಮಿಸಿದ್ದು, ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಬೊಮ್ಮಾಯಿ, ನನ್ನ ಕ್ಷೇತ್ರವನ್ನು ನಾನು ತುಂಬಾ ಅಭಿವೃದ್ಧಿ ಮಾಡಿದ್ದೇನೆ. ಅದರಲ್ಲಿ ಈ ತಡಸ ಗ್ರಾಮ ಕೂಡ ಒಂದಾಗಿದ್ದು, ನನ್ನ ಕೊನೆ ಉಸಿರು ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡಲು ಬಯಸುತ್ತೇನೆ ಎಂದು ಮಾತನಾಡಿ ಹಾಗೆ ಜನರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ತಡಸ್ ಬಹಳ ದಿನಗಳಿಂದ ನದಿಗುದಿ ಬಿದ್ದಂಥ IBA ಕಟ್ಟಡದ ಉದ್ಘಾಟನೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಕೇಂದ್ರದ ಸಂಸದೀಯ ವ್ಯವಹಾರ ಮತ್ತು ಕಲ್ಲಿದ್ದಲು ಸಚಿವರು, ಈ ಲೋಕಸಭಾವನ್ನು ಪ್ರತಿನಿಧಿಸುವಂಥ ಜನಪ್ರಿಯ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರುವಂಥ ತಡಸ್ ಗ್ರಾಮದ ಎಲ್ಲ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ತಡಸ್ ಗ್ರಾಮ ಒಂದು ಪ್ರಮುಖವಾಗಿರುವಂಥ ಗ್ರಾಮ. ಇಲ್ಲಿ 3 ತಾಲೂಕುಗಳ ನೇರವಾಗಿ ಸಂಪರ್ಕ, ಹುಬ್ಬಳ್ಳಿಯಲ್ಲಿ ನಡೆದ 4 ತಾಲೂಕುಗಳ ಸೆಂಟ್ರ್ ಇರುವಂಥದ್ದು ಇದು ಗ್ರಾಮ. ಒಂದು ಕಡೆ ಕಲ್ಗಟ್ಟಿಗೆ ಬರ್ತದೆ, ಇನ್ನೊಂದು ಕಡೆ ಇಲ್ಲಿ ಮುಂಡಗೋಡ ಬರ್ತದೆ, ಮತ್ತು ಕುಂದಗೋಳ ಮತ್ತು ಹುಬ್ಬಳ್ಳಿ. ತಡಸ್ ಗ್ರಾಮ ಮೊದಲಿಂದಲೂ ಕೂಡ ಭಾಳ ಪ್ರಮುಖವಾಗಿರುವಂಥ ಗ್ರಾಮ ಮತ್ತು ತಂದೆ ಆದ ರೀತಿಯಲ್ಲಿ ವಾಣಿಜ್ಯವಾಗಿ ಕೂಡ ಬೆಳೆದಿರುವಂಥ ಒಂದು ಗ್ರಾಮ. ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಗ್ರಾಮ ಪಂಚಾಯಿತಿ ಯಾವುದಾದ್ರೂ ಇದ್ದರೆ ಅದು ತಡಸ್ ಗ್ರಾಮ ಪಂಚಾಯಿತಿ. ತಡಸ್ ಒಂದೇ ಭಾಳ ಪ್ರಮುಖವಾಗಿರುವಂಥದ್ದು ಮತ್ತು ಮುತ್ತಳ್ಳಿ ಅಂತ ಹೇಳ್ತೀವಿ. ಈಗಾಗಲೇ ತಮಗೆ ಗೊತ್ತಿದೆ, ತಡಸ್ ಗ್ರಾಮದಲ್ಲಿ ಮೊದಲು ತಡಸ್ ಗ್ರಾಮ ಯಾವ ರೀತಿ ಇತ್ತು, ಏನು ಅಭಿವೃದ್ಧಿಗಳನ್ನು ಕಾರ್ಯಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಅನ್ನೋದನ್ನು ನಾವು ಮಾತನಾಡಬಾರ್ದು, ನಮ್ಮ ಕೆಲಸಗಳು ಮಾತನಾಡಬೇಕು ಅನ್ನೋ ದೃಷ್ಟಿಯಿಂದ ನಾನೇನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ತಮಗೆಲ್ಲ ಕಣ್ಣು ಮುಂದೆ ಇದೆ. ಬಹಳ ಆಸಕ್ತಿ ವಹಿಸಿ ನಾನು ಈ ರಸ್ತೆಯನ್ನು ಮಾಡಿದ್ದೆ. ಅದು ಪೂರ್ಣಗೊಂಡಿದ್ದು ನೋಡಿ ನನಗೆ ಸಂತೋಷ ಆಯಿತು. ಭಾಳ ದಿವಸದಿಂದ ನೆದಗುದಿ ಬಿದ್ದಿತ್ತು ಅದು ಕೂಡ. ತಡಸ್ ಗ್ರಾಮದಾಗ ಏನಾದರೂ ಕೆಲಸ. ಇದೇ ವೇಳೆ ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡಿದ್ದು, ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಬಂದಿದ್ದಾವೆ, ಅದರಲ್ಲಿ ಜಲಜೀವನ ಮಷಿನ್ ಕೂಡ ಒಂದಾಗಿದ್ದು, ಅದಕ್ಕೆ ನಾವು ಪ್ರಧಾನಿಯವರಿಗೆ ಧನ್ಯವಾದ ಅರ್ಪಿಸಬೇಕೆಂದು ಮಾತನಾಡಿ ಕರ್ನಾಟಕದ ಸರ್ಕಾರದ ವಿರುದ್ಧ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ವಿಶೇಷವಾಗಿ ಇಡೀ ಕರ್ನಾಟಕದಲ್ಲಿ, ಅದರಲ್ಲಿಯೂ ಈ ಭಾಗದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಸರ್ಕಾರದ ಒಂದು ಸಂಪರ್ಕ ಭಾಳ ಒಳ್ಳೆ ರೀತಿಯಲ್ಲಿ ಆಗುವಂಥ ಮಾಡಿ ಕೆಲಸವನ್ನು ಮಾಡಿರುವಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರಜೆ ಅರಳಿಕಟ್ಟಿ ಅವರೇ, ಉಪಾಧ್ಯಕ್ಷರಾದಂಥ ನರಸಪ್ಪನವರವರೇ, ಮ್ಯಾಗೇರಿ ಅವರೇ, ಮತ್ತೆಲ್ಲ ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ಸಹೋದರ ಸಹೋದರಿಯರೇ, ಇವತ್ತು 3,75,00,000 ರೂಪಾಯಿದಲ್ಲಿ ಒಟ್ಟು 4,90,00,000 ಇದ್ರದ್ದು ಅಂದಾಜು ಮತ್ತೆ ಎಸ್ಟಿಮೇಟ್. ಅದರಲ್ಲಿ 3,75,00,000 ಸಮೀಪ ಈ ಜಲಜೀವನ ಮಿಷನ್ಗೆ ನಿಮ್ಮ ಒಂದೇ ಊರಿಗೆ ಹಾಕ್ಯಾರ. ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಈ ಯೋಜನೆಗೆ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇಡೀ ದೇಶದೊಳಗೆ ಎಲ್ಲ ಮನೆಗಳಿಗೆ ಹರ್ ಘರ್ ನಲ್ ಜಲ್ ಅನ್ನುವಂಥ ಘೋಷಣೆಯೊಂದಿಗೆ ಪ್ರತಿ ಮನೆಯಲ್ಲಿ ತಳದ ಮೂಲಕ ನೀರನ್ನು ಕೊಡಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಗ್ರಾಮೀಣ ಕುಡಿಯುವ ಮತ್ತು ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾವೇರಿ ಇವರಿಗೆ ನರೇಂದ್ರ ಮೋದಿಯವರ ಫೋಟೋ ಹಾಕದೆ ಇರುವುದನ್ನು ನೋಡಿ ಜೋಶಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಪ್ರಭಾಕರ ಇ ಬೆಟ್ಟದೂರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.